ರಶ್ಮಿ ಅದಕ್ಕೆ ಆಗಿ ನಾನು ಹೇಳ್ತಿದ್ದೀನಿ, ಸೀನನೇ ಗುಂಡುನ ಹೆಂಡತಿ ಅಂತ ಒಪ್ಕೊಂಡು ನಿಮ್ಮ ಮುಂದೆ ಬಂದು ನಿಲ್ಲೋ ಥರ ನಾನು ಮಾಡ್ತೀನಿ. ನಾನು ನಿನಗೆ ಕೊಡ್ತಿರೋ ಮಾತು. ಆಗಲಿ, ನೀವೆಲ್ಲರೂ ಇಷ್ಟೊಂದು ಹೇಳ್ತಿದ್ದೀರಾ ಅಂದಮೇಲೆ ನಾವು ಒಪ್ಕೊಳ್ಳಿಲ್ಲ ಅಂದರೆ ತೆಪ್ಪಾಯ್ತದೆ. ನನಗೆ ಎಲ್ಲರಿಗಿಂತ ಹೆಚ್ಚು ನನ್ನ ತಂಗಿ ಮಾತು. ಅವಳೆ ಗಂಡನ ಮನೆಗೆ ಹೋಯ್ತೀನಿ ಅಂತವಳೆ. ಹಂಗಿರ್ಬೇಕಾದ್ರೆ ನಾನು ಅವಳ ಬಲವಂತವಾಗಿ ಇಲ್ಲಿ ಇರಿಸ್ಕೊಂಡ್ರೆ ಅದು ನನ್ನ ತೆಪ್ಪಾಯ್ತದೆ. ಕೊಂಡು ಹೋಯ್ತೇನವ? ಹೋಗ್ಬಾ ನನ್ ಕಂದ, ಹೋಗ್ಬಿಟ್ ಬಾ. ಮಾತಪ್ಪಣ, ನಾನು ನನ್ನ ತಂಗಿನ ಕಳಿಸ್ಕೊಡ್ತಿಲ್ಲ, ನನ್ನ ಜೀವನೇ ನಿನ್ನ ಜೊತೆ ಕಳಿಸ್ಕೊಡ್ತಿದ್ದೀನಿ ಅಂತ ನಿಂಗೆ ಸಂದ ಗೊತ್ತೈತೆ. ಅವಳು ಕಷ್ಟದಾಗೆ ನೊಂದ್ಕೊಂಡಿರ್ಬಾರ್ದು. ಜೋಪಾನವಾಗಿ ನೋಡ್ಕೊ. ಬರೀ ನಿನ್ನ ಜೀವ ಅಲ್ಲ ಕಣ ಶಿವು, ನನ್ನ ಜೀವ. ಹಂಗೆ ನೋಡ್ಕೋತೀನಿ. ಗೊಂಡು, ಒಂದು ನಿಮಿಷ ಗುಂಡು. ಗುಂಡು, ಪ್ರತಿ ಸತಿ ನೀನು ಇಲ್ಲಿಂದ ಹೋಗುವಾಗ ನಾನು ನಿನಗೆ ಅರ್ಶಿನ ಕುಂಕುಮ ಕೊಡ್ತಿದ್ದೆ. ಆದರೆ ಇವತ್ತು ನಾನು ಕೊಡ್ತಿರೋದು ಕುಂಕುಮ ಅಷ್ಟೇ ಅಲ್ಲ, ವಿಜಯ ತಿಲಕ. ನಾನು ಹೇಳ್ತೀನಿ, ಸಂಸಾರದಲ್ಲಿ ಗೆಲುವು ನಿಂದೆ ಆಗಿರಬೇಕು ಕೊಂಡು. ಹುಷಾರಾಗಿ ಹೋಗ್ಬಾ. ಶಾರದಕ್ಕ, ಬರ್ತೀನಿ ಕಣಕ್ಕ. ಶಿವು, ಬರ್ತೀನಪ್ಪ. ರಶ್ಮಿ, ಬರವಾ? ಇದೆಲ್ಲ ಕನ್ಸಲ್ಲಿ ಆಯ್ತಾ ಅಥವಾ ನಿಜವಾಗ್ಲೂ ಆಯ್ತಾ ಅಂತ ಈಗಲೂ ಗೊತ್ತಾಗ್ತಿಲ್ಲ ಅತ್ತೆ. ಏನೋ ನಮ್ಮ ರಶ್ಮಿ ಆಸೆ ಪಟ್ಟಂಗೆ ಅವಳನ್ನ ಅವಳು ಗಂಡನ ಮನೆಗೆ ಕಳಿಸ್ಕೊಟ್ಟಾಯ್ತು, ಅದೇ ಸಮಾಧಾನ. ಅತ್ತೆ, ಈ ವಿಷಯಕ್ಕೆ ನಿಮಗೆ ಖುಷಿ ಇಲ್ವಾ? ಹೆಂಗವಾಯ್ತದೆ?
ನನ್ನ ಮಗಳು ಸಂಸಾರ ಸರಿ ಮಾಡ್ಕೋಬೇಕು ಅಂತ ಗಂಡನ ಮನೆ ಸೇರ್ಕೊಂಡವಳೆ. ಇನ್ನೂ ಸರಿ ಆಗಿಲ್ಲ ಅಲ್ಲವಾ? ಸಂತೋಷ ಎಲ್ಲಿಂದ ಆಯ್ತದ? ಅಲ್ಲತ್ತೆ ಅಲ್ಲಿ ಇನ್ನೇನು ಸಮಸ್ಯೆ ಆಗೋದಕ್ಕೆ ಸಾಧ್ಯ ಅತ್ತೆ? ಆ ಮನೇಲಿ ಸಮಸ್ಯೆ ಅಂತ ಅನ್ನೋದಾದರೆ ಅದು ಸೀನಾನೇ. ಅವನಿಗೆ ಸರಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತತ್ತೆ. ಇಲ್ಲ ಪಾರು, ಆ ಮನೆಗೆ ಸೀನಾ ಮಾತ್ರ ಸಮಸ್ಯೆ ಅಲ್ಲ. ಮತ್ತೆ ಆ ಮನೆ ದೊಡ್ಡ ಸಮಸ್ಯೆನೇ ಲೀಲಾ. ಮತ್ತೆ ಲೀಲಾ ಆಂಟಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರ? ಆ ಲೀಲಾ ನನ್ನ ಕಂದಂಗೆ ಒಂದು ತುತ್ತು ಅನ್ನ ಕೊಡ್ದೆ ಹಸು ಕೆಡವಳೆ. ನನ್ನ ರಶ್ಮಿ ಒಂದು ತುತ್ತು ಅನ್ನ ತಿಂದೆ ಹಸುವಿಂದ ಬರೀ ನೀರು ಕುಡ್ಕೊಂಡು ದೇವ್ರ ಪ್ರಸಾದ ತಿನ್ಕೊಂಡು ದಿನ ಸಾಗಿಸ್ದವಳೆ. ನಿನಗೆ ನಿಮ್ಮ ಮಾವ ಇದ್ರೆ ಅಷ್ಟೇ ಅನ್ನ, ಇಲ್ಲ ಅಂದ್ರೆ ನಿನಗೆ ಆ ತುತ್ತು ಸಿಗಲ್ಲ. ನನ್ನ ಮಗ ತೆಂಗೆನೆಲ್ಲ ಏಟ್ ಪ್ರೀತಿ ಮಾಡ್ತಾನೆ. ಅದ್ರಾಗೆ ನನ್ನ ಮಗಳು ರಶ್ಮಿ ಆಸೆ ಪಟ್ಟಿದ್ದೆಲ್ಲ ತಿನ್ನಕ್ಕೆ ತಂದು ಕೊಡ್ತಿದ್ದ. ಅದು ನಿನಗೂ ಗೊತ್ತುತ್ತದೆ. ಆದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಣ್ಣ, ಜೀವಕ್ಕೆ ಜೀವ ಕೊಡೋ ಅತ್ತಿಗೆ, ಇನ್ನೆಲ್ಲ ತಂಗಿಯರು ಏಟೊಂದು ಸಂತೋಷ ಕೊಡ್ತಾರೆ. ನನ್ನ ಮಗಳು ಪ್ರತಿದಿನ ಒಂದೊಂದು ತುತ್ತು ಅನ್ನಕ್ಕೂ ಪರದಾಡ್ತಾಳೆ ಕಣವ. ನಾನು ಹೆಂಗ ವಯಸ್ಸಾಗ್ತ ತಡ್ಕೊಳ್ಳಿ. ಅಲ್ಲತ್ತೆ ಗುಂಡು ಗುಂಡು ಒಂದಿನಕ್ಕೂ ಈ ಸತ್ಯನ ಹೇಳಲೇ ಅಲ್ಲ ಅತ್ತೆ. ನನ್ನ ಮಗಿನ ನೆನ್ಸ್ಕೊಂಡ್ರೆ ಸಂಕಟ ಆಯ್ತದ ಕಣವ, ಸಂಕಟ ಆಯ್ತದ. ಭಾಳ ಸಂಕಟ ಆಯ್ತದ. ಅತ್ತೆ ಲೀಲಕ್ಕ ಇಂಥ ಕೆಲಸ ಮಾಡ್ತಾಳ? ನನ್ನ ಸ್ವಂತ ಕಳ್ಬಳಿಗಿಂತ ಹೆಚ್ಚಾಗಿ ನೋಡ್ತಿದ್ದೆ ಆ ಅಕ್ಕನ್ನ. ಅಂಥದ್ರಾಗೆ ನನ್ನ ತಂಗಿಗೆ ಇಂಥ ದೊಡ್ಡ ಅನ್ಯಾಯನ? ಸರಿ ಆಗತ್ತೆ. ಇಲ್ಲ, ಬುಡಕಿಲ್ಲ, ನಾನು ಬುಡಕಿಲ್ಲ.